ಕರ್ನಾಟಕದಲ್ಲಿ ಒಂದು ಬೃಹತ್ ಪಾದಯಾತ್ರೆ, ಕರ್ನಾಟಕ ಕಂಡು ಕೇಳರಿಯದ ಪಾದಯಾತ್ರೆ ಅಂತ ಹೇಳಬೇಕು, ಒಂದು ಜನ ಚಳುವಳಿ ಅಂತ ಹೇಳ್ಬೋದು, ಅಂಥದ್ದೊಂದು ಪಾದಯಾತ್ರೆ ನಡೀತು. ಹಾಗೆಯೇ ಮತ್ತೊಂದು ಕಡೆ ಶ್ರೀರಾಮುಲು ಈಗೇನು ಮಾಡ್ತಿದ್ದಾರೆ, ಬಿಜೆಪಿ ಜೊತೆ ಇದ್ದಾರಾ ಇಲ್ವಾ, ಕಾಂಗ್ರೆಸ್ಗೆ ಹೋಗ್ತಾರಾ ಇಲ್ವಾ, ನೆಕ್ಸ್ಟ್ ಸ್ಟೆಪ್ ಏನವ್ರದ್ದು ಆ ಕುರಿತಾಗಿ, ಹಾಗೆಯೇ ಮಹಾಕುಂಭ ಮೇಳದಿಂದ ಇವತ್ತಿನ ಎಕ್ಸ್ಕ್ಲೂಸಿವ್ ತಾಜಾ ಸುದ್ದಿ ಇದೆ, ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಿಂತ ಮುಂಚೆ ಕೊಡವಾಮೆ ಬಾಳೋ ಅಂತ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪಾದಯಾತ್ರೆ ನಡೀತು. ಬಹುಶಃ ಪ್ರತಿಯೊಂದು ಸಮುದಾಯದಲ್ಲೂ ಇಂಥದ್ದೊಂದು ಅಂತಃಪ್ರಜ್ಞೆ ಜಾಗೃತವಾದರೆ ಅದಕ್ಕಿಂತ ಒಳ್ಳೇದು ಮತ್ತೊಂದು ಇಲ್ಲ ಅಂತ ಅನ್ಸುತ್ತೆ. ಯಾರ ವಿರುದ್ಧದ ದ್ವೇಷಕ್ಕಾಗಿ ಅಲ್ಲ, ನಾವಿದನ್ನು ಮಾಡ್ತಾ ಇರೋದು ನಮ್ಮ ಅಸ್ತಿತ್ವಕ್ಕಾಗಿ, ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ, ನಮ್ಮ ಅಸ್ತಿತ್ವವನ್ನು ಜಗತ್ತಿಗೆ ಸಾರೋದಕ್ಕೆ, ಸ್ಪಷ್ಟಪಡಿಸೋದಕ್ಕೆ ಅಂತ ಕೊಡವರು ಹೇಳಿದ್ರು. ಅದಕ್ಕಿಂತ ಒಳ್ಳೇದು ಮತ್ತಿನ್ನೇನಿದೆ. 30,000 ಕೊಡವರು ಮಡಿಕೇರಿಯ ಬೀದಿಗಳಲ್ಲಿ ಸಾಂಸ್ಕೃತಿಕ ಪ್ರದರ್ಶನ ಮಾಡಿದ್ರು, ಅವರ ಬಲ ಪ್ರದರ್ಶನ ಮಾಡಿದ್ರು. ನೋಡೋದಕ್ಕೆ ಅದ್ಭುತವಾದಂಥ ಒಂದು ಸಂಭ್ರಮದ ಜಾತ್ರೆ ಅಲ್ಲಿ ನೆರೆದಿತ್ತು. ಇಡೀ ಕರ್ನಾಟಕ ಅಷ್ಟೇ ಯಾಕೆ, ಇಡೀ ದೇಶ ಸ್ಫೂರ್ತಿ ಪಡೆಯುವಂತಹ ಒಂದು ಸಂಸ್ಕೃತಿಯ, ಸಂಪ್ರದಾಯದ, ಅಸ್ಮಿತೆಯ, ಅಸ್ತಿತ್ವದ ಪ್ರದರ್ಶನ ಅಲ್ಲಿ ಆಯಿತು. ಸಂಸ್ಕೃತಿ ಉಳಿವಿಗಾಗಿ ಕೊಡವರ ಹೋರಾಟ. ಮೊಳಗಿದ ಕೊಡವಾಮೆ ಬಾಳೋ ಉದ್ಘೋಷ. ಎತ್ತ ನೋಡಿದ್ರು ಕಪ್ಪು ಕೋಟಿನ ಆಕಾರದ ದಿರಿಸು, ತಲೆ ಮೇಲೆ ಕೆಂಪು ಬಿಳಿ ಮಿಶ್ರಿತ ರುಮಾಲು, ಸಾಂಪ್ರದಾಯಿಕ ಸೀರೆಯುಟ್ಟ ಕೊಡವ ಮಹಿಳೆಯರ ದಂಡು. ಅಲ್ಲಲ್ಲಿ ಕುಣಿತ, ಘೋಷಣೆ, ನಟ ಭುವನ್ ಪೊನ್ನಣ್ಣ, ಅರ್ಷಿಕಾ ಪೂಣಚ್ಚ ಸೇರಿದಂತೆ ಸಹಸ್ರ ಕೊಡವರ ಮೆರವಣಿಗೆ. ಇದು ಮಡಿಕೇರಿಯಲ್ಲಿ ಕಂಡುಬಂದ ಕೊಡವ ಸಾಗರ. ಅಷ್ಟಕ್ಕೂ ಇದು ಒಂದು ರೀತಿ ಬಲ ಪ್ರದರ್ಶನವೂ ಹೌದು, ತಮ್ಮ ಸಂಸ್ಕೃತಿ ಉಳಿವಿಗಾಗಿ ಹೋರಾಟವೂ ಹೌದು. ಅಷ್ಟಕ್ಕೂ ಇಲ್ಲಿ ಕೊಡವರು ಹೀಗೆ ಒಟ್ಟೊಟ್ಟಾಗಿ ಬೀದಿಗಿಳಿಯೋಕೆ ಕಾರಣ ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿನ ವಸ್ತ್ರ ವಿವಾದ. ಡಿಸೆಂಬರ್ನಲ್ಲಿ ಸಾಂಪ್ರದಾಯಿಕ ಕುಪ್ಯ ದಿರಿಸು ತೊಟ್ಟು ದೇವಸ್ಥಾನಕ್ಕೆ ಹೋದ ಕೊಡವರಿಗೆ ತಡೆ ಒಡ್ಡಿದ್ದೇ ಇಷ್ಟೆಲ್ಲ ಹೋರಾಟಕ್ಕೆ ಮೂಲ ಕಾರಣ. ದೇವಸ್ಥಾನದಲ್ಲಿನ ಬಯಲ ಪ್ರಕಾರ ಪುರುಷರು ಪಂಚಮಾತ ಧರಿಸಿ ಬರಬೇಕೆ ಹೊರತು ಕೊಡವ ದಿರಿಸಿನಲ್ಲಿ ಅಲ್ಲ ಅನ್ನೋದು ಆಡಳಿತ ಮಂಡಳಿಯ ವಾದ. ಈ ಸಂದರ್ಭದಲ್ಲಿ ಎರಡು ಗುಂಪುಗಳ ಮಧ್ಯೆ ವಾಗ್ವಾದ ನಡೆದು ಪ್ರಕರಣ ವಿವಾದಕ್ಕೆ ತಿರುಗಿತ್ತು. ಇದಾದ ಮೇಲೆ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ವಸ್ತ್ರ ಸಂಹಿತೆ ಬಗ್ಗೆ ತಕರಾರು ಎತ್ತಿದ್ರು. ದೇವಾಲಯ ಆಡಳಿತ ಮಂಡಳಿ ಇದಕ್ಕಾಗಿ ಸಮಯಾವಕಾಶವನ್ನ ತೆಗೆದುಕೊಂಡಿತ್ತು. ಮೊದಲ ಗಡುವು ಮೀರಿದ ನಂತರ ಇದೀಗ ಫೆಬ್ರವರಿ 10ರ ತನಕ ಗಡುವು ಕೊಡಲಾಗಿದೆ. ಇಂತಹ ಸಂದರ್ಭದಲ್ಲೇ ಅರೆಭಾಷಿಕ ಗೌಡರು ಹಾಗೂ ಕೊಡವರು ಹೀಗೆ ಎರಡು ಸಮುದಾಯಗಳ ಮಧ್ಯೆ ಏರ್ಪಟ್ಟಿದ್ದೇ ಸಂಘರ್ಷ. ನಾವು ಇಷ್ಟೇ ಸರ್ಕಾರವನ್ನು ಒತ್ತಾಯಿಸ್ತಿದ್ದೀವಿ ಏನಂತಂದರೆ, ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ಉಡುಪು ತೊಡುಪು ಇದನ್ನು ಯಾರಿಂದಲೂ ಮಾಡಬಾರದು ಅಂತ ಹೇಳುವಂಥ ಯಾರಿಗೂ ಹಕ್ಕಿಲ್ಲ. ನಾವು ಸಂವಿಧಾನಿಕವಾಗಿ ನಮಗೆ ಇದನ್ನು ನಮ್ಮ ಉಡುಪು ತೊಡುಪು ಆಚಾರ ವಿಚಾರ ಪದ್ಧತಿ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಲು ನಮಗೆ ಎಲ್ಲ ರೀತಿಯ ಹಕ್ಕನ್ನು ಸಂವಿಧಾನಿಕವಾಗಿ ಕೊಟ್ಟಿರುತ್ತಾರೆ. ನಮ್ಮ ತಾತ ಮುತ್ತಂದಿರ ಕಾಲದಿಂದಲೂ ನಾವು ಇದನ್ನು ಅರಿಬೇರಿಸಿಕೊಂಡು ಬಂದಿದ್ದೇವೆ. ಇದರ ಬೆನ್ನಲ್ಲೇ ತಮ್ಮ ನೆಲದಲ್ಲೇ ಕೊಡವರನ್ನ ಬೆದರಿಸುವ ಕಾರ್ಯ ನಡೆದಿದೆ ಎಂದು ಆರೋಪಿಸಿರುವ ಕೊಡವ ಸಂಘಟನೆಗಳು ಇದರ ವಿರುದ್ಧ ಹಮ್ಮಿಕೊಂಡಿದ್ದು ಕೊಡವಾಮೆ ಬಾಳೋ ಪಾದಯಾತ್ರೆ. ಕೊಡಗಿನ ಗಡಿಕುಟ್ಟದಿಂದ ಫೆಬ್ರವರಿ 2ರಂದು ಆರಂಭವಾದ ಪಾದಯಾತ್ರೆ ಫೆಬ್ರವರಿ 7ರಂದು ಮಡಿಕೇರಿ ತಲುಪಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಪಾದಯಾತ್ರೆ ಬಳಿಕ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಸಮೀಪದ ಕೊಡವ ಮನ್ನಲ್ಲಿ ಸಮಾರೋಪಗೊಂಡಿದೆ. ಇಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಕೊಡವರ ಹಕ್ಕು ರಕ್ಷಣೆ ಬಗ್ಗೆ ಮೊಳಗಿದ್ದು ಕಹಳೆ. ಭಾಷಿಕ ಜನಾಂಗದವರು ಮತ್ತು ಕೊಡವರು ಸೇರಿ ಎಷ್ಟೋ ವರ್ಷಗಳ ನಮ್ಮ ನೋವೇನಿದೆ ಅದೆಲ್ಲ ಇವತ್ತು ಸ್ಫೋಟಗೊಂಡಿದೆ. ವ್ಯವಸ್ಥಿತವಾಗಿ ನಡೆಯುತ್ತಿರುವ ದಬ್ಬಾಳಿಕೆ, ಒಂದು ಸಂಸ್ಕೃತಿಯನ್ನು ತುಳಿಯುವುದು ಅಥವಾ ಆ ಸಂಸ್ಕೃತಿಯನ್ನೇ ಇಲ್ಲದಂತೆ ಮಾಡುವುದು, ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿದ್ದೇವೆ ಇವತ್ತು. ಸೊ ಅದನ್ನು ಎಲ್ಲ ನಾವು ಜಿಲ್ಲಾಡಳಿತದ ಗಮನಕ್ಕೆ
ಮತ್ತು ಪ್ರಧಾನಮಂತ್ರಿಗಳಿಗೂ ಕೂಡ ಪತ್ರ ಬರೆದಿದ್ದೇವೆ. ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದಿದ್ದೇವೆ, ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದೇವೆ. ಈ ಅಭೂತಪೂರ್ವ ಯಶಸ್ಸಿಗೆ ಕಾರಣ ನಮ್ಮ ಜನ ಕೂಡ ಆಕ್ರೋಶಗೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದ್ಸಲ ಹೊರಗೆ ಬಂದು ಬೀದಿಗಿಳಿಬೇಕು ಅಂತ ಹೇಳುವಂಥ ಒಂದು ಮನಸ್ಸು ಇತ್ತು. ಅದಕ್ಕೆ ಸರಿಯಾಗಿ ನಾವು ಈ ಪಾದಯಾತ್ರೆಯನ್ನು ಕೂಡ ಆಯೋಜನೆ ಮಾಡಿದ್ವಿ. ಒಟ್ಟಾರೆ ತಮ್ಮದೇ ಆದ ಸಂಸ್ಕೃತಿಯೊಂದಿಗೆ ಚಾಪು ಮೂಡಿಸಿರುವ ಕೊಡವರು ಇದೀಗ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸಬೇಕಾದ ಸ್ಥಿತಿ ಬಂದಂತಾಗಿದೆ. ಕೊಡಗಿನಲ್ಲೇ ತಮ್ಮ ಸಮಾಜದ ರಕ್ಷಣೆಗಾಗಿ ಬೀದಿಗಿಳಿದಿದ್ದಾರೆ ಕೊಡವರು. ಇದೆಲ್ಲಿಗೆ ಹೋಗಿ ಮುಟ್ಟುತ್ತೋ? ಶತಮಾನಗಳಿಂದ ಒಟ್ಟಾಗಿ ಬಾಳಿರುವ ಸಮುದಾಯಗಳ ಮಧ್ಯೆ ಶಾಂತಿ ಮೂಡಿಸುವ ಹೊಣೆ ಸರ್ಕಾರಕ್ಕಿದೆ. ಸೊ ಇದೊಂದು ವಿಶಿಷ್ಟವಾದಂಥ ಒಂದು ಜನ ಚಳವಳಿ. ಅದು ಹುಟ್ಟಿರ್ತಕ್ಕಂಥ ಸಂದರ್ಭ ಏನು, ಯಾಕಿಂಥ ಪರಿಸ್ಥಿತಿ ಬಂತು, ಏನು ನಡೀತು ಎಲ್ಲವನ್ನು ಕೂಡ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಯಾಕೆ ಈ ಒಂದು ಘಟನೆ ನಡೀತು ಅನ್ನೋದನ್ನ ಕೊಡವಾಮೆ ಬಾಳು ಅಂತಂದ್ರೆ ಕೊಡವರು ಕೂಡ ಬದುಕಬೇಕು ಅನ್ನೋಂಥ ಅರ್ಥದಲ್ಲಿ ಕೊಡವರು ಕೊಡವರಾಗಿ ಬದುಕಬೇಕು ಅಂತ ಅಂದರೆ ಆ ಒಂದು ಹೆಮ್ಮೆಯ ಅಸ್ತಿತ್ವ ಉಳಿಬೇಕು ಅನ್ನುವಂಥದ್ದು ಕೊಡವರ ಸಂಸ್ಕೃತಿಯ ಉಳಿವಿಗಾಗಿ ನಡೆಸಿರ್ತಕ್ಕಂಥ ಅಮೋಘವಾದ ಪಾದಯಾತ್ರೆ ಇದು. ಕೊಡವರ ಸಂಸ್ಕೃತಿ ಅತ್ಯಪರೂಪದ, ಜಗತ್ತಿನಲ್ಲೇ ಅತ್ಯಪರೂಪದ ಸಂಸ್ಕೃತಿ, ಅದು ಉಳಿಬೇಕು ಅಂತ 20,000ಕ್ಕೂ ಹೆಚ್ಚು ಕೊಡವರ ಪ್ರದರ್ಶನ ನೋಡ್ಬೇಕ್ರಿ. ಒಬ್ರು ನೋಡ್ಬೇಕು ಅದನ್ನ, ಹಂಗೆ ಇಡೀ ದೇಶ ನೋಡ್ಬೇಕು. ಅಂಥದ್ದೊಂದು ಅದ್ಭುತವಾದ ಸಂಸ್ಕೃತಿಯ ಪ್ರದರ್ಶನವನ್ನ ಕೊಡವರು ಮಾಡಿದ್ರು. ಕೊಡವಾಮೆ ಬಾಳೋ ಪಾದಯಾತ್ರೆಗೆ ಅಭೂತಪೂರ್ವವಾದ ಯಶಸ್ಸು ದೊರೆತಿದೆ. 20,000ರಿಂದ 30,000 ಜನ ಏಕರೂಪವಾಗಿ ಹರಿದು ಬಂದರು. ಎರಡು ಸಮುದಾಯಗಳ ಸಂಘರ್ಷದಿಂದಾಗಿ ಈ ವಿವಾದ ಉಂಟಾಯಿತು. ಒಂದು ದೇವಸ್ಥಾನದ ಪ್ರವೇಶದ ವಿಚಾರಕ್ಕೆ, ಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಇದೆ. ಹಾಗಾಗಿ ಈ ವಸ್ತ್ರ ಸಂಹಿತೆ ಅಲ್ಲದೆ ಕೊಡವರು ತಮ್ಮ ಶಾಸ್ತ್ರೀಯ ಉಡುಪು ಧರಿಸಿ ಬರುವಂತಿಲ್ಲ, ಸಂಪ್ರದಾಯಬದ್ಧ ಉಡುಪು ಧರಿಸಿ ಬರುವಂತಿಲ್ಲ ಅಂತ ನಿರ್ಬಂಧ ಹಾಕಿದ ಕಾರಣದಿಂದಾಗಿ, ಆಕ್ಷೇಪದಿಂದಾಗಿ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದ್ದಂಥದ್ದು. ಆ ನಂತರದಲ್ಲಿ ಡಿ.ಸಿ. ಶಾಂತಿ ಅವರು ಮಾತುಕತೆಯನ್ನು ಮಾಡಿಸಿದ್ರು, ಮಧ್ಯಪ್ರವೇಶ ಮಾಡಿ ಇಬ್ಬರನ್ನು ಕಾಂಪ್ರಮೈಸ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ರು. ದೇಗುಲದ ಬೈಲಾದಲ್ಲಿ ವಸ್ತ್ರ ಸಂಹಿತೆ ಇದೆಯಾ ಇಲ್ವಾ ಅನ್ನೋ ವಿಚಾರಕ್ಕೂ ಕೂಡ ವಾಗ್ವಾದ ಆಯಿತು. ಆದರೆ ಮುಜರಾಯಿ ಇಲಾಖೆಯ ಕಾನೂನಿನಲ್ಲಿ ವಸ್ತ್ರ ಸಂಹಿತೆಯ ವಿಚಾರ ಏನೂ ಕೂಡ ಇಲ್ಲ. ಈ ದೇಗುಲಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆಯ ಕಾನೂನಿನಲ್ಲಿ ಆ ಥರ ನಿರ್ಬಂಧ ಏನೂ ಇಲ್ಲ, ಈ ಥರದ್ದು ಹಾಕ್ಕೊಂಡು ಬರಬಾರ್ದು ಅಂತ ಡಿ.ಸಿ. ಹೇಳಿರ್ತಕ್ಕಂಥದ್ದು. ಈ ಬಗ್ಗೆ ಮನವರಿಕೆಗೆ ಜಿಲ್ಲಾಧಿಕಾರಿ ಯತ್ನಿಸಿದ್ರು, ಆ ಥರ ಏನೂ ಇಲ್ಲ ಅಂತ. ಆದರೂ ಕೂಡ ಅಷ್ಟು ಸುಲಭಕ್ಕೆ ಅದು ಬಗೆಹರಿಲಿಲ್ಲ. ಎರಡೂ ಸಮುದಾಯಗಳ ಜೊತೆ ಡಿ.ಸಿ. ಶಾಂತಿ ಸಭೆಯನ್ನು ಮಾಡ್ತಾರೆ, ಕಾಂಪ್ರಮೈಸ್ ಮಾಡಿಸೋಕೆ ನೋಡ್ತಾರೆ. ದೇವಾಲಯ ಪ್ರವೇಶ ಅವಕಾಶಕ್ಕೆ ಗಡುವನ್ನು ಕೂಡ ಕೊಡ್ತಾರೆ, ಅವಕಾಶ ಕೊಡಿ ಅಂತ. ಸೊ ಇದರಲ್ಲಿ ಸತ್ಯವಾಗ್ಲೂ ಹೇಳಬೇಕು ಅಂತಂದರೆ ಕೊಡವರ ವಸ್ತ್ರ ಖಂಡಿತವಾಗ್ಲೂ ಯಾವುದೇ ಭಾರತೀಯ ವಸ್ತ್ರ ಸಂಹಿತೆಗೆ ವಿರುದ್ಧವಾದದ್ದಂತೂ ಅಲ್ಲ ಅಂತ ಹೇಳಬಹುದು. ಕ್ಷತ್ರಿಯರಾಗಿರ್ತಕ್ಕಂಥ ಕೊಡವರಿಗೆ ಬಹಳ ಸೂಕ್ತವಾಗಿರ್ತಕ್ಕಂಥ ಮತ್ತು ಭಾರತೀಯ ಸಂಸ್ಕೃತಿಗೆ ಅತ್ಯಂತ ಸೂಕ್ತವಾದಂಥ ಒಂದು ಉಡುಗೆನೇ ಅದು. ಫೆಬ್ರವರಿ 10ರ ಗಡುವು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಅಂತ ಹೇಳಲಾಗಿದೆ. ಸೊ ಈಗ ಅದು ಮುಂದೆ ಏನಾಗುತ್ತೆ? ಹಾಗಾದರೆ ತಮ್ಮ ಸಂಸ್ಕೃತಿಗಾಗಿ ಕೊಡವರು ಹೋರಾಟ ನಡೆಸ್ತಾ ಇದ್ದಾರೆ. ಉಳಿಯಲೇಬೇಕು ನಮ್ಮ ಸಂಸ್ಕೃತಿ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಹೋರಾಟ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಸಾಕಷ್ಟು ಗಲಾಟೆ ನಡೆದಿದೆ ಇದ್ರ ಮಧ್ಯೆ. ಹೀಗಾಗಿ ಒಗ್ಗಟ್ಟಾಗಿ ಕೊಡವ ಸಮಾಜ ಬೀದಿಗಿಳಿದಿದೆ. ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥ ರೀತಿ ಇದೆಯಲ್ಲ, ಬಹಳ ಸುಸಂಸ್ಕೃತವಾದಂಥ ರೀತಿ. ಏನು ಕಲ್ಲೊಡಿಲಿಲ್ಲ, ಪ್ರತಿಭಟನೆ ಮಾಡಲಿಲ್ಲ, ಟೈರ್ ಸುಟ್ಟಾಕ್ಲಿಲ್ಲ. ಅವರು ಇಡೀ ಸಮಾಜ ಏನು ಹೇಳೋದು, ಜಗಮೆಚ್ಚಿ ಕೊಂಡಾಡಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ರು ಅವರು. ಸೊ ಅದ್ರ ಬಗ್ಗೆ ಕೊಡವ ಮುಖಂಡರೊಬ್ಬರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಮೀಟಿಂಗ್ ಮಾಡಿದಾಗ ಸಹ ಅವರು ಭಾಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಉಡುಪನ್ನು ಏನು ನೀವು ಧರಿಸಬಾರ್ದು ಅಂತೇಳಿ ನಿಮ್ಮ ಬೈಲದಲ್ಲೂ ಇಲ್ಲ, ಮತ್ತು ಸಂವಿಧಾನದಲ್ಲೂ ಇಲ್ಲ, ಮತ್ತು ಮುಜರಾಯಿ ಆ್ಯಕ್ಟಲ್ಲೂ ಇಲ್ಲ ಅನ್ನೋದನ್ನು ಭಾಳಷ್ಟು ಚೆನ್ನಾಗಿ ತಿಳಿ ಹೇಳ್ತಾರೆ. ಅಲ್ಲಿಂದ ಒಂದು ಗಡುವನ್ನು ಕೊಡ್ತಾರೆ. ಗಡುವು ಮುಗಿದ ನಂತರ ವ್ಯವಸ್ಥಿತವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಜನರನ್ನ ಕರೆದು ನಮ್ಮಲ್ಲಿ ಥ್ರೆಟ್ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೆಲ್ಲೋ ಹರಿಬಿಡ್ತಾರೆ. ಹೀಗೆ ನಾವು ಯೋಚನೆ ಮಾಡಿದ್ರೆ ಹಾಗೆ ಮಾಡ್ತೀವಿ, ಇವರು ಅಲ್ಪಸಂಖ್ಯಾತರು, ಇವ್ರನ್ನ ಏನು ಬೇಕಾದರೆ ಮಾಡ್ತೀವಿ ಅನ್ನೋ ಲೆವೆಲಿಗೆ ಹೋಯಿತು. ಇನ್ನು ನಾವು ಕೂತ್ಕೊಂಡು ಎಷ್ಟು ಅಂತ ನೋಡೋದು, ಬದುಕಿದ್ರೆ ಒಂದೇ ದಿನ, ಆದರೆ ಕೂತ್ಕೊಂಡು ನೋಡೋದು ಎಷ್ಟು ದಿನ ಅಂತ ನೋಡಲಿಕ್ಕೆ ಆಗ್ತದೆ ಅನ್ನುವಂಥ ಚಿಂತನೆಯೊಂದಿಗೆ ಎಲ್ಲ ಅಖಿಲ ಕೊಡ ಸಮಾಜ ಅಧೀನದಲ್ಲಿ ಎಲ್ಲ ಸಂಘಟನೆ ಏನಿದೆ ಎಲ್ಲರೂ ಕೂತ್ಕೊಂಡು ನಾವು ಮಾತಾಡಿ ಇದಕ್ಕೆ ಒಂದು ರೂಪುರೇಷೆಯನ್ನು ಮಾಡಿ, ನಾವು ಏನು ಬೇಡ
ನಮಗೆ ಯಾರ ಜೊತೆಲೂ ಸಂಘರ್ಷ ಬೇಡ ಅನ್ನೋಂಥ ನಿಲುವನ್ನು ತಾಳಿ ನಾವೇನು ಮಾಡ್ತೀವಿ, ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ನಮ್ಮ ಜನರಿಗೆ ಒಂದು ಏನಿದೆ ಅವರಿಗೆ ಒಂದು ತಿಳುವಳಿಕೆಯನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟೇವೆ. ಮೀಟಿಂಗ್ ಮಾಡಿದಾಗ ಸಹ ಅವರು ಭಾಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ತುಂಬ ಖುಷಿಯಾಗಿದೆ. ನಾವು ಹುಟ್ಟದಲ್ಲಿಂದ ಕೊಡಗಲ್ಲೇ ಬೆಳೆದು ಇಲ್ಲಿವರೆಗೂ ಇಂಥರ ಒಂದು ಕೊಡವರ ಜಾತ್ರೆಯನ್ನು ನೋಡಿರಲಿಲ್ಲ. ಮೊದಲನೇ ಬಾರಿಗೆ ನಾನು ನೋಡ್ತಾ ಇರುವಂಥದ್ದು. ಎಲ್ಲ ಕಡೆ ಕೆಂಪು, ಎಲ್ಲ ಕಡೆ ಈ ಕರ್ರಗಿರೋ ಕುಪ್ಪಿಯನ್ನೆಲ್ಲ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹೋಗ್ತಿರುವಂಥದ್ದು ತುಂಬ ಒಂದು ಅದ್ಭುತವಾದ ವಿಷಯ. ನಮ್ಮ ಇದರಲ್ಲಿ ನಮ್ಮ ಕೊಡವ ಜನಾಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಒಂದು ದೊಡ್ಡ ಮಾತಿತ್ತು. ಒಗ್ಗಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಇವತ್ತು 35ರಿಂದ 40 ಸಾವಿರ ಜನ ಕೊಡವರು ಮತ್ತು ಕೊಡವ ಭಾಷಿಕರೆಲ್ಲ ಸೇರಿಸಿ ಇತಿಹಾಸವನ್ನೇ ಸೃಷ್ಟಿಸಿರುವಂಥದ್ದು ಮನಸ್ಸಿಗೆ ಒಂದು ತೃಪ್ತಿ. ಕಾಶಿಗೆ ಹೋದಾಗೆ ಅಥವಾ ಇವರು ನಮ್ಮ ಮುಸಲ್ಮಾನರ ಮೆಕ್ಕಾಗೆ ಹೋದಾಗೆ ನಾವು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ನಮ್ಮ ಜೀವನದ ಒಂದು ದೊಡ್ಡ ವಿಷಯ ಅಂತ ನಾನು ತಿಳ್ಕೊತೇನೆ. ಕುಟ್ಟದಿಂದ